ಪಬ್ಲಿಕ್ ಕನ್ನಡದಲ್ಲಿ ಗೇಮ್ ಚೇಂಜರ್ ಸಂದರ್ಶನ ಸೌಜನ್ಯಕ್ಕೆ ಸಾಕ್ಷಿ ಗೋಪಾಲ್ ಪೂಜಾರಿ ಎಕ್ಸ್ಕ್ಲೂಸಿವ್. ನನಗೆ ಸಾಕ್ಷಿ ಹೇಳೋಕೆ ಕರೆದಿದ್ರೆ ನಾನು ಹೋಗ್ತಾ ಇದ್ದೆ. ನಮ್ಮನ್ನ ಕರೀಲಿಲ್ಲ, ಐ ವಿಟ್ನೆಸ್ ಅಂತ ಗೊತ್ತಾಗ್ಲಿಲ್ಲ. ಸೌಜನ್ಯಕ್ಕೆ ಸಾಕ್ಷಿ ಗೋಪಾಲ್ ಪೂಜಾರಿ ಹೇಳಿಕೆ. ಸೌಜನ್ಯ ಕುಟುಂಬಸ್ಥರ ಜೊತೆ ಕಾಂಟ್ಯಾಕ್ಟ್ ಇತ್ತು. ಸಂತೋಷ್ ರಾವ್ನ ನೋಡಿದ್ದು ಹೌದು ಅಂತ ಹೇಳಿದ್ದೆ. ಅದಕ್ಕೆ ಸೌಜನ್ಯ ಕುಟುಂಬ ಏನೂ ಪ್ರತಿಕ್ರಿಯೆ ನೀಡಲಿಲ್ಲ. ಒಳಗೆ ಏನಾಯ್ತು ಅದು ನಮಗ್ ಗೊತ್ತಾಗಲ್ಲ. ಸಾಕ್ಷಿ ಹೇಳಬೇಡ ಅಂತ ನನಗೆ ಯಾರೂ ಹೇಳಲಿಲ್ಲ. ಸಾಕ್ಷಿ ಹೇಳೋಕೆ ಬಾ ಅಂತಾನೂ ಯಾರೂ ಕರೆಯಲಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಗೋಪಾಲ್ ಪೂಜಾರಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ನೀಡಿದ್ದಾರೆ. ನನಗೊಂದು ನೇರವಾದಂತ ಉತ್ತರವನ್ನ ಹೇಳಿ ಗೋಪಾಲ್ ಪೂಜಾರಿ ಅವರೇ, ನಿಮ್ಮನ್ನ ಕೋರ್ಟ್ಗೆ ಕರೀದೇ ಇರೋ ತರ ಯಾರಾದ್ರೂ ನೋಡ್ಕೊಂಡ್ರ? ಗೋಪಾಲ್ ಪೂಜಾರಿಯನ್ನ ಕನ್ಸಿಡರ್ ಮಾಡಲೇಬಾರದು ಅನ್ನೋ ರೀತಿ ಏನಾದ್ರೂ ಪ್ರಭಾವಗಳನ್ನ ಅಲ್ಲಿ ಬಳಸಲಾಯ್ತಾ ಅನ್ನೋದು ನನ್ನ ಪ್ರಶ್ನೆ. ನಿಮಗೇನಾದ್ರೂ ಈ ಬಗ್ಗೆ ಗೊತ್ತಿದೆಯಾ? ಆ ರೀತಿಯ ಸಂಶಯ ನಿಮ್ಮನ್ನ ಕಾಡ್ತಿದ್ಯಾ ಅಂತ? ಇಲ್ಲ, ನಂಗೆ ಆ ಮಾಹಿತಿ ಗೊತ್ತಿಲ್ಲ ಸರ್. ನಾವಂದ್ರೆ ನಮ್ದು ಕೆಲಸ ಮೆತ್ತು ಅಷ್ಟೇ. ನಮಗ್ ಕರೆದಿದ್ರೆ ಓದ್ತಿದ್ದಂತ ಅದೊಂದು ಗ್ಯಾರಂಟಿ ಹೇಳ್ತೇನೆ. ಮತ್ತೆ ನಮ್ಮನ್ನು ಕರೀಲಿಲ್ಲ, ನಾವೇನು ಆಯುಷ್ ಅಂತ ಅದೇನೇ ಗೊತ್ತಾಗ್ಲಿಲ್ಲ ನಮ್ಗೆ. ನಾನು ಅವರಲ್ಲಿ ಸಹ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ಸೌಜನ್ಯ ಮನೆಯವರ ಕಾಂಟ್ಯಾಕ್ಟ್ ಇತ್ತು ನಮ್ಗೆ. ನಾನು ಹೇಳ್ತಾ ಇದ್ದೇನೆ, ನಾನು ಸಂತೋಷ್ ರಾವ್ ನೋಡಿದ್ದು ಹೌದು ಅಂತ. ವಿಠಲ್ ಗೌಡ್ರ ಕಾಂಟ್ಯಾಕ್ಟ್ ಇದ್ದೇನೆ ಅವತ್ತು. ಯಾಕಂದ್ರೆ ಅವರಲ್ಲಿ 2 ವರ್ಷ ಅವರ ಮನೆಯಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡಿದವನು, ಅದಕ್ಕೆ ಹೇಳಿದೆ ನಾನು. ನೀವು ಸಂತೋಷ್ ರಾವ್ನ ಸ್ಪಾಟ್ ಅಲ್ಲಿ ನೋಡಿದೀನಿ ಅಂತ ಸೌಜನ್ಯ ಅವರ ಮನೆಯವರಿಗೆ ಎಲ್ಲರಿಗೂ ತಿಳಿಸಿದಾಗ ಅವರು ನಿಮ್ಮ ಮಾತನ್ನ ನಂಬಿದ್ರೋ ಇಲ್ವೋ? ಅವ್ರು ಅದನ್ನ ಯಾವ ರೀತಿ ತಗೊಂಡ್ರು? ಅವರು ಅದನ್ನ ಯಾವ ರೀತಿ ಅದರ ಬಗ್ಗೆ ಯಾವ್ದು ಇದು ಮಾಡ್ಲಿಲ್ಲ. ಅವರು ಅಷ್ಟು ರಿಯಾಕ್ಷನ್ ಯಾವ್ದು ಕೊಡ್ಲಿಲ್ಲ ಅವರು. ಅದಕ್ಕೆ ನಾನು ನೋಡಿದ್ದೇನೆ ಹೌದಂತ ಹೇಳಿದ್ದೇನೆ. ಅವರಲ್ಲಿ ಯಾರು ವಿಠಲ್ ಗೌಡ್ರಲ್ಲಿ ಹೇಳಿದ್ದೇನೆ, ನಾನು ಸಂತೋಷ್ ರಾವ್ನಲ್ಲಿ ನೋಡಿದ್ದೇನೆ ಹೌದಂತ. ಅವ್ರದ್ದು ರಿಯಾಕ್ಷನ್ ಏನು ಇರ್ಲಿಲ್ಲ. ಅದಕ್ಕೆ ವಾಪಸ್ ಏನಾದ್ರು ಅವರಿಗೆ ಅವನ ಹೌದು ಅಲ್ಲ ಅಂತ ಅದು ಯಾವ್ದು ಇರ್ಲಿಲ್ಲ ಅವರ ಬಗ್ಗೆ. ನಿಮ್ಮನ್ನ ಅವಾಯ್ಡ್ ಮಾಡುವಂತ ಕೆಲಸ ಆಯ್ತಾ ಏನಾದ್ರು? ನೀವು ಸಂತೋಷ್ ರಾವ್ನ ನೋಡಿದೀನಿ ಅಂತ ಹೇಳೋ ವ್ಯಕ್ತಿ ಸಾಕ್ಷಿ ಇದ್ದಾರೆ, ಆದಾಗ್ಯೂ ಕೂಡ ನಿಮ್ಮನ್ನ ಏನಾದ್ರು ವ್ಯವಸ್ಥಿತವಾಗಿ ಪ್ಲಾನ್ಡ್ ಆಗಿ ಅವಾಯ್ಡ್ ಮಾಡುವಂತ ಕೆಲಸ ಏನಾದ್ರು ಆಯ್ತಾ ಯಾರಿಂದಾದ್ರೂ? ನಮ್ಗೆ ಗೊತ್ತಿರುವಾಗ ಯಾವ್ದು ಗೊತ್ತಿಲ್ಲ ಸರ್. ಮತ್ತೆ ಒಳಗೊಳಗೆ ಏನಾಗಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಸರ್. ಆಗಿರ್ಬೋದು, ಹೇಳಲಿಕ್ಕೆ ಆಗುದಿಲ್ಲ, ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾವ್ದು ಅಂತ ಗೊತ್ತಾಗುದಿಲ್ಲ ಸರ್ ನಮಗೆ. ಅಂದ್ರೆ ಆ ರೀತಿಯ ಚಾನ್ಸ್ ಇದೆಯಾ ಗೋಪಾಲ್ ಪೂಜಾರಿ ಅವರೇ? ಒಳಗೊಳಗೆ ಏನಾದ್ರೂ ಆಗಿರಬಹುದು ಅಂತ ನೀವು ಹೇಳ್ತಿದ್ದೀರಲ್ಲ, ಆ ರೀತಿಯ ಚಾನ್ಸಸ್ ಏನಾದ್ರೂ ಇದೆಯಾ? ನೀವು ಹತ್ತಿರದಿಂದ ನೋಡಿದ್ರಿಂದ ನಾನು ಕೇಳ್ತಾ ಇದ್ದೀನಿ ಅದನ್ನ. ಆ ರೀತಿ ಚಾನ್ಸಸ್ ಇದೆಯಾ? ಆಗಿರ್ಬೋದು. ಇಲ್ಲ ಅಷ್ಟೇನು ಗೊತ್ತಾಗುದಿಲ್ಲ. ಇಲ್ಲ, ಯಾರು ಇರ್ಲಿಕ್ಕಿಲ್ಲ, ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಕಡೆ ಒಳ್ಳೇದದ್ದು ಗೊತ್ತಾಗ್ತದೆ ಸರ್. ನಾವು ಎಲ್ಲರೂ ಒಳ್ಳೇದಾಗಿ ರೀತಿಯಲ್ಲಿ ಇರ್ತೇವಲ್ಲ, ಆ ತರ. ಅದಕ್ಕೆ ಈಗ ಗೋಪಾಲ್ ಪೂಜಾರಿ ಅವರೇ, ಸೌಜನ್ಯ ಕೇಸ್ಗಾಗಿ ಲಕ್ಷ ಕೋಟಿ ಖರ್ಚು ಮಾಡಿದೀವಿ ಅಂತ ಆಗಾಗ ಕೆಲವರು ಹೇಳ್ತಾ ಇರೋದನ್ನ ನೀವು ಕೇಳಿರ್ತೀರಿ, ನಾವು ಕೂಡ ಕೇಳಿದೀವಿ. ಆ ಕೋಟಿ ಖರ್ಚು ಮಾಡಿದ್ದು ಇದಕ್ಕೇನಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನಾನ್ ನೇರವಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಗೋಪಾಲ್ ಪೂಜಾರಿ ಅವರೇ, ಇದರಿಂದ ಎಲ್ಲರಿಗೂ ಆ ರೀತಿ ಮಾತಾಡ್ಕೊಳ್ಳೋರಿಗೂ ಕೂಡ ನಿಮ್ಮಿಂದ ಒಂದು ಸ್ಪಷ್ಟವಾದಂತ ಉತ್ತರ ಸಿಗ್ಲಿ. ನಿಮಗೆ ಯಾರಾದ್ರೂ ಫೋನ್ ಮಾಡಿ ನೀನ್ ಯಾವುದೇ ಕಾರಣಕ್ಕೂ ಸಾಕ್ಷಿ ಹೇಳೋದಕ್ ಬರಬೇಡ ಅಂತ ಯಾರಾದ್ರೂ ಒತ್ತಾಯ ಮಾಡಿದ್ರ? ಯಾರಾದ್ರೂ ನಿಮಗೆ ದುಡ್ಡು ಕೊಡೋದಕ್ಕೆ ಬಂದ್ರ? ನಿಮ್ಮನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ? ಇದಕ್ಕೆ ನೇರವಾದಂತ ಉತ್ತರ ಏನ್ ನಿಮ್ದು? ಸಾಕ್ಷಿ ಹೇಳ್ಬೇಡ ಅಂತ ಹೇಳಲಿಲ್ಲ. ನನ್ನನ್ನು ಯಾರು ಫೋನ್ ಮಾಡಿ ಕರೀಲಿಲ್ಲ. ನೀನು ಆ ತರ ಹೇಳ್ಬೇಡ, ಈ ತರ ಹೇಳ್ಬೇಡ ಅಂತ ಯಾರು ಹೇಳಿಲ್ಲ. ನೀವು ಹೋಗಿ ಕೇಳಿಲ್ಲ, ನನ್ನನ್ನ ಸಾಕ್ಷಿಯಾಗಿ ತಗೊಳ್ಳಿ ಅಂತ ನೀವು ಕೇಳಿಲ್ವಾ? ನಾನು ನೋಡಿದ ವ್ಯಕ್ತಿನ ಅವತ್ತು ನನ್ನ ಸಾಕ್ಷಿಯಾಗಿ ತಗೊಳ್ಳಿ ಅಂತ ರುದ್ರಮುನಿ ಸರ್ ನಿಮ್ಮ ಸ್ಪಾಟ್ ಕರ್ಕೊಂಡು ಹೋಗಿದ್ರಲ್ಲ, ಅವರನ್ನ ನೀವು ಕೇಳಿದ್ರ ಹೇಗೆ? ಅವರಲ್ಲಿ ಸಹ ನಾನು ಸ್ಪಾಟ್ ಅಲ್ಲಿ ನೋಡಿದ್ದೇನೆ ಅಂತ ಹೇಳಿದ್ದೇನೆ. ಅವರಲ್ಲಿ ಸಹ ನಾನು ಕೇಳಲಿಲ್ಲ. ಕೋರ್ಟ್ ಕರ್ಕೊಂಡೋಗಿ ಅಂತ ನಾನು ಯಾರಲ್ಲಿ ಹೇಳಿಲ್ಲ. ನಂಗೆ ಡೌಟ್ ಬಂತು, ನಂಗೆ ಯಾಕೆ ಕೋರ್ಟ್ಗೆ ಒಂದು ಸಾಕ್ಷಿ ಹೇಳ್ಬಹುದಿತ್ತಲ್ಲ, ಸಾಕ್ಷಿ ಇತ್ತಲ್ಲ ಅಂತ. ಅದು ನನ್ನನ್ನು ಕರೀಲಿಲ್ಲ, ಮತ್ತೆ ನಾನು ಅದನ್ನು ಬಿಟ್ಬಿಟ್ಟೆ. ನಂಗೆ ಪಬ್ಲಿಕ್ ಕನ್ನಡದಲ್ಲಿ ಗೇಮ್ ಚೇಂಜರ್ ಸಂದರ್ಶನ ಸೌಜನ್ಯಕ್ಕೆ ಸಾಕ್ಷಿ ಗೋಪಾಲ್ ಪೂಜಾರಿ ಎಕ್ಸ್ಕ್ಲೂಸಿವ್. ನನಗೆ ಸಾಕ್ಷಿ ಹೇಳೋಕೆ ಕರೆದಿದ್ರೆ ನಾನು ಹೋಗ್ತಾ ಇದ್ದೆ. ನಮ್ಮನ್ನ ಕರೀಲಿಲ್ಲ, ಐ ವಿಟ್ನೆಸ್ ಅಂತ ಗೊತ್ತಾಗ್ಲಿಲ್ಲ. ಸೌಜನ್ಯಕ್ಕೆ ಸಾಕ್ಷಿ ಗೋಪಾಲ್ ಪೂಜಾರಿ ಹೇಳಿಕೆ. ಸೌಜನ್ಯ ಕುಟುಂಬಸ್ಥರ ಜೊತೆ ಕಾಂಟ್ಯಾಕ್ಟ್ ಇತ್ತು. ಸಂತೋಷ್ ರಾವ್ನ ನೋಡಿದ್ದು ಹೌದು ಅಂತ ಹೇಳಿದ್ದೆ. ಅದಕ್ಕೆ ಸೌಜನ್ಯ ಕುಟುಂಬ ಏನೂ ಪ್ರತಿಕ್ರಿಯೆ ನೀಡಲಿಲ್ಲ. ಒಳಗೆ ಏನಾಯ್ತು ಅದು ನಮಗ್ ಗೊತ್ತಾಗಲ್ಲ. ಸಾಕ್ಷಿ ಹೇಳಬೇಡ ಅಂತ ನನಗೆ ಯಾರೂ ಹೇಳಲಿಲ್ಲ. ಸಾಕ್ಷಿ ಹೇಳೋಕೆ ಬಾ ಅಂತಾನೂ ಯಾರೂ ಕರೆಯಲಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಗೋಪಾಲ್ ಪೂಜಾರಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ನೀಡಿದ್ದಾರೆ. ನನಗೊಂದು ನೇರವಾದಂತ ಉತ್ತರವನ್ನ ಹೇಳಿ ಗೋಪಾಲ್ ಪೂಜಾರಿ ಅವರೇ, ನಿಮ್ಮನ್ನ ಕೋರ್ಟ್ಗೆ ಕರೀದೇ ಇರೋ ತರ ಯಾರಾದ್ರೂ ನೋಡ್ಕೊಂಡ್ರ?
ಗೋಪಾಲ್ ಪೂಜಾರಿಯನ್ನ ಕನ್ಸಿಡರ್ ಮಾಡಲೇಬಾರದು ಅನ್ನೋ ರೀತಿ ಏನಾದ್ರೂ ಪ್ರಭಾವಗಳನ್ನ ಅಲ್ಲಿ ಬಳಸಲಾಯ್ತಾ ಅನ್ನೋದು ನನ್ನ ಪ್ರಶ್ನೆ. ನಿಮಗೇನಾದ್ರೂ ಈ ಬಗ್ಗೆ ಗೊತ್ತಿದೆಯಾ? ಆ ರೀತಿಯ ಸಂಶಯ ನಿಮ್ಮನ್ನ ಕಾಡ್ತಿದೆಯಾ ಅಂತ? ಇಲ್ಲ ನಂಗೆ ಆ ಮಾಹಿತಿ ಏನು ಗೊತ್ತಿಲ್ಲ ಸರ್. ನಾವಂದ್ರೆ ನಮ್ದು ಕೆಲಸ ಮೆತ್ತು ಅಷ್ಟೇ. ನಮಗ್ ಕರೆದಿದ್ರೆ ಓದ್ತಿದ್ದಂತ ಅದೊಂದು ಗ್ಯಾರಂಟಿ ಹೇಳ್ತೇನೆ. ಮತ್ತೆ ನಮ್ಮನ್ನು ಕರೀಲಿಲ್ಲ, ನಾವೇನು ಆಯುಷ್ ಅಂತ ಅದೇನೇ ಗೊತ್ತಾಗ್ಲಿಲ್ಲ ನಮ್ಗೆ. ನಾನು ಅವರಲ್ಲಿ ಸಹ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ಸೌಜನ್ಯ ಮನೆಯವರ ಕಾಂಟ್ಯಾಕ್ಟ್ ಇತ್ತು ನಮ್ಗೆ. ನಾನು ಹೇಳ್ತಾ ಇದ್ದೇನೆ, ನಾನು ಸಂತೋಷ್ ರಾವ್ ನೋಡಿದ್ದು ಹೌದು ಅಂತ. ವಿಠಲ್ ಗೌಡ್ರ ಕಾಂಟ್ಯಾಕ್ಟ್ ಇದ್ದೇನೆ ಅವತ್ತು. ಯಾಕಂದ್ರೆ ಅವರಲ್ಲಿ 2 ವರ್ಷ ಅವರ ಮನೆಯಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡಿದವನು, ಅದಕ್ಕೆ ಹೇಳಿದೆ ನಾನು. ನೀವು ಸಂತೋಷ್ ರಾವ್ನ ಸ್ಪಾಟ್ ಅಲ್ಲಿ ನೋಡಿದೀನಿ ಅಂತ ಸೌಜನ್ಯ ಅವರ ಮನೆಯವರಿಗೆ ಎಲ್ಲರಿಗೂ ತಿಳಿಸಿದಾಗ ಅವರು ನಿಮ್ಮ ಮಾತನ್ನ ನಂಬಿದ್ರೋ ಇಲ್ವೋ? ಅವ್ರು ಅದನ್ನ ಯಾವ ರೀತಿ ತಗೊಂಡ್ರು? ಅವರು ಅದನ್ನ ಯಾವ ರೀತಿ ಅದರ ಬಗ್ಗೆ ಯಾವ್ದು ಇದು ಮಾಡ್ಲಿಲ್ಲ ಅವರು, ಅಷ್ಟು ರಿಯಾಕ್ಷನ್ ಯಾವ್ದು ಕೊಡ್ಲಿಲ್ಲ ಅವರು. ಅದಕ್ಕೆ ನಾನು ನೋಡಿದ್ದೇನೆ ಹೌದಂತ ಹೇಳಿದ್ದೇನೆ ಅವರಲ್ಲಿ. ಯಾರು ವಿಠಲ್ ಗೌಡ್ರಲ್ಲಿ ಹೇಳಿದ್ದೇನೆ, ನಾನು ಸಂತೋಷ್ ರಾವ್ನಲ್ಲಿ ನೋಡಿದ್ದೇನೆ ಹೌದಂತ. ಅವ್ರದ್ದು ರಿಯಾಕ್ಷನ್ ಏನು ಇರ್ಲಿಲ್ಲ ಅದಕ್ಕೆ. ವಾಪಸ್ ಏನಾದ್ರೂ ಅವರಾಗ ಅವನ ಅಲ್ಲ ಅವನ ಹೌದು ಅಲ್ಲ ಅಂತ ಅದು ಯಾವ್ದು ಇರ್ಲಿಲ್ಲ ಅವರ ಬಗ್ಗೆ. ನಿಮ್ಮನ್ನ ಅವಾಯ್ಡ್ ಮಾಡುವಂತ ಕೆಲಸ ಆಯ್ತಾ ಏನಾದ್ರು? ನೀವು ಸಂತೋಷ್ ರಾವ್ನ ನೋಡಿದೀನಿ ಅಂತ ಹೇಳೋ ವ್ಯಕ್ತಿ ಸಾಕ್ಷಿ ಇದ್ದಾರೆ, ಆದಾಗ್ಯೂ ಕೂಡ ನಿಮ್ಮನ್ನ ಏನಾದ್ರೂ ವ್ಯವಸ್ಥಿತವಾಗಿ ಪ್ಲಾನ್ಡ್ ಆಗಿ ಅವಾಯ್ಡ್ ಮಾಡುವಂತ ಕೆಲಸ ಏನಾದ್ರು ಆಯ್ತಾ ಯಾರಿಂದಾದ್ರೂ? ನಮ್ಗೆ ಗೊತ್ತಿರುವಾಗ ಯಾವ್ದು ಗೊತ್ತಿಲ್ಲ ಸರ್. ಮತ್ತೆ ಒಳಗೊಳಗೆ ಏನಾಗಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಸರ್. ಆಗಿರ್ಬೋದು, ಹೇಳಲಿಕ್ಕೆ ಆಗುದಿಲ್ಲ, ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾವ್ದು ಅಂತ ಗೊತ್ತಾಗುದಿಲ್ಲ ಸರ್ ನಮಗೆ. ಅಂದ್ರೆ ಆ ರೀತಿಯ ಚಾನ್ಸ್ ಇದೆಯಾ ಗೋಪಾಲ್ ಪೂಜಾರಿ ಅವರೇ? ಒಳಗೊಳಗೆ ಏನಾದ್ರೂ ಆಗಿರಬಹುದು ಅಂತ ನೀವು ಹೇಳ್ತಿದ್ದೀರಲ್ಲ, ಆ ರೀತಿಯ ಚಾನ್ಸಸ್ ಏನಾದ್ರೂ ಇದೆಯಾ? ನೀವು ಹತ್ತಿರದಿಂದ ನೋಡಿದ್ರಿಂದ ನಾನು ಕೇಳ್ತಾ ಇದ್ದೀನಿ ಅದನ್ನ. ಆ ರೀತಿ ಚಾನ್ಸಸ್ ಇದೆಯಾ? ಆಗಿರ್ಬೋದು. ಇಲ್ಲ ಅಷ್ಟೇನು ಗೊತ್ತಾಗುದಿಲ್ಲ. ಇಲ್ಲ ಯಾರು ಇರ್ಲಿಕ್ಕೆ ಇಲ್ಲ, ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಕಡೆ ಒಳ್ಳೇದದ್ದು ಗೊತ್ತಾಗ್ತದೆ ಸರ್. ನಾವು ಎಲ್ಲರೂ ಒಳ್ಳೇದಾಗಿ ರೀತಿಯಲ್ಲಿ ಇರ್ತೇವಲ್ಲ, ಆ ತರ. ಅದಕ್ಕೆ ಈಗ ಗೋಪಾಲ್ ಪೂಜಾರಿ ಅವರೇ, ಸೌಜನ್ಯ ಕೇಸ್ಗಾಗಿ ಲಕ್ಷ ಕೋಟಿ ಖರ್ಚು ಮಾಡಿದೀವಿ ಅಂತ ಆಗಾಗ ಕೆಲವರು ಹೇಳ್ತಾ ಇರೋದನ್ನ ನೀವು ಕೇಳಿರ್ತೀರಿ, ನಾವು ಕೂಡ ಕೇಳಿದೀವಿ. ಆ ಕೋಟಿ ಖರ್ಚು ಮಾಡಿದ್ದು ಇದಕ್ಕೇನಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನಾನು ನೇರವಾಗಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಗೋಪಾಲ್ ಪೂಜಾರಿ ಅವರೇ, ಇದರಿಂದ ಎಲ್ಲರಿಗೂ ಆ ರೀತಿ ಮಾತಾಡ್ಕೊಳ್ಳೋರಿಗೂ ಕೂಡ ನಿಮ್ಮಿಂದ ಒಂದು ಸ್ಪಷ್ಟವಾದಂತ ಉತ್ತರ ಸಿಗ್ಲಿ. ನಿಮಗೆ ಯಾರಾದ್ರೂ ಫೋನ್ ಮಾಡಿ ನೀನ್ ಯಾವುದೇ ಕಾರಣಕ್ಕೂ ಸಾಕ್ಷಿ ಹೇಳೋದಕ್ ಬರಬೇಡ ಅಂತ ಯಾರಾದ್ರೂ ಒತ್ತಾಯ ಮಾಡಿದ್ರ, ಯಾರಾದ್ರೂ ನಿಮಗೆ ದುಡ್ಡು ಕೊಡೋದಕ್ಕೆ ಬಂದ್ರ, ನಿಮ್ಮನ್ನ ಸಾಕ್ಷಿಯಾಗಿ ಯಾಕೆ ಕರೀಲಿಲ್ಲ? ಇದಕ್ಕೆ ನೇರವಾದಂತ ಉತ್ತರ ಏನ್ ನಿಮ್ದು? ಸಾಕ್ಷಿ ಹೇಳ್ಬೇಡ ಅಂತೆಲ್ಲ ಹೇಳಲಿಲ್ಲ. ನನ್ನನ್ನು ಯಾರು ಫೋನ್ ಮಾಡಿ ಕರೀಲಿಲ್ಲ. ನೀನು ಆ ತರ ಹೇಳ್ಬೇಡ ಈ ತರ ಹೇಳ್ಬೇಡ ಅಂತ ಯಾರು ಹೇಳಿಲ್ಲ. ನೀವು ಹೋಗಿ ಕೇಳಿಲ್ಲ, ನನ್ನನ್ನ ಸಾಕ್ಷಿಯಾಗಿ ತಗೊಳ್ಳಿ ಅಂತ ನೀವು ಕೇಳಿಲ್ವಾ? ನಾನು ನೋಡಿದ ವ್ಯಕ್ತಿನ ಅವತ್ತು ನನ್ನ ಸಾಕ್ಷಿಯಾಗಿ ತಗೊಳ್ಳಿ ಅಂತ ರುದ್ರಮುನಿ ಸರ್ ನಿಮ್ಮ ಸ್ಪಾಟ್ ಕರ್ಕೊಂಡು ಹೋಗಿದ್ರಲ್ಲ, ಅವರನ್ನ ನೀವು ಕೇಳಿದ್ರ ಹೇಗೆ? ಅವರಲ್ಲಿ ಸಹ ನಾನು ಸ್ಪಾಟ್ ಅಲ್ಲಿ ನೋಡಿದ್ದೇನೆ ಅಂತ ಹೇಳಿದ್ದೇನೆ. ಅವರಲ್ಲಿ ಸಹ ನಾನು ಕೇಳಲಿಲ್ಲ. ಕೋರ್ಟ್ ಕರ್ಕೊಂಡೋಗಿ ಅಂತ ನಾನು ಯಾರಲ್ಲಿ ಹೇಳಿಲ್ಲ. ನಂಗೆ ಡೌಟ್ ಬಂತು, ನಂಗೆ ಯಾಕೆ ಕೋರ್ಟ್ಗೆ ಒಂದು ಸಾಕ್ಷಿ ಹೇಳ್ಬಹುದಿತ್ತಲ್ಲ, ಸಾಕ್ಷಿ ಇತ್ತಲ್ಲ ಅಂತ. ಅದು ನನ್ನ